ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು NCERT 9ನೇ ತರಗತಿಯ 5ನೇ ಚಾಪ್ಟರ್ ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್, ಕನ್ನಡದಲ್ಲಿ ನೈಸರ್ಗಿಕ ಸಸ್ಯವರ್ಗ ಮತ್ತು ವನ್ಯಜೀವಿನ ಡಿಸ್ಕಷನ್ ಮಾಡೋಣಂತೆ. ಈ ಒಂದು ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ತಕ್ಷಣ ಜಾಯ್ನ್ ಆಗಿರಿ. ಸರ್, ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ? ಸರ್, ಅಫ್ಕೋರ್ಸ್ ಬೆನಿಫಿಟ್ಸ್ ಇದೆ. ಡೈಲಿ ನಾವೇನು ಮಾಡ್ತಾಯಿದ್ದೀವಿ, ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ SD ಆಗಿರ್ಬೋದು, FD ಆಗಿರ್ಬೋದು, ಮತ್ತು KS ಲೆವೆಲ್ಲು ಮತ್ತು PSI, ಇವನ್ UPSC ಕೂಡ ಏನು ಮಾಡ್ತಿದ್ದೀವಿ, ನಾವು UPSC ಲೆವೆಲ್ ಏನು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಿಮಗೆ ಒಂದು ಕ್ವೆಶನ್ಸ್ನ ಅಥವಾ ಒಂದು ಕ್ವಿಜ್ ಮುಖಾಂತರ ನಾವೇನು ಮಾಡ್ತಾಯಿದ್ದೀವಿ, ಕ್ವೆಶನ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮತ್ತು ಎವ್ರಿ ಒಂದು ವೀಡಿಯೋಗಳ ಒಂದು PDF ಕೂಡ ನೀವು ಆಕ್ಸೆಸ್ ಮಾಡ್ಕೋಬೋದು. ಮತ್ತು ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು, ಮತ್ತು ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಮತ್ತು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನಾದರೂ ಒಂದು ಕ್ವೆಶನ್ಸ್ ಇತ್ತು ಅಥವಾ ಏನಾದರೂ ಕ್ವರಿ ಇತ್ತಂದರೆ ನೀವು ಕೂಡ ಒಂದು ನಮ್ಮ ಐಡಿಯಾಸ್ ಫಾರ್ಮ್ನೊಂದು ಫ್ಯಾಕಲ್ಟಿ ಮುಖಾಂತರ ಕೇಳಿ ಬಗೆಹರಿಸ್ಕೋಬೋದು. ಹಾಗೆ ನಮ್ಮ ಸ್ನೇಹಿತರಂತ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಪ್ಲಸ್ ಎಜುಕೇಟರ್ ಆಗಿ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಟೀಚ್ ಮಾಡ್ತಾರೆ. ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಎಸ್, ಕಳೆದ ಒಂದು ಪಾರ್ಟ್ 1ನಲ್ಲಿ ನಾನೇನು ಮಾಡಿದ್ದೆ, ಈ ಒಂದು ಇಂಟ್ರೊಡಕ್ಷನ್ ಪಾರ್ಟ್ನ ಕೊಟ್ಟಿದ್ದೆ ನಿಮಗೆ. ಇಂಟ್ರೊಡಕ್ಷನ್ ಪಾರ್ಟು ನ್ಯಾಚುರಲ್ ವೆಜಿಟೇಷನ್ ಮತ್ತು ವೈಲ್ಡ್ ಲೈಫು ಯಾವ ಥರ ಒಂದು ಜೀವ ವೈವಿಧ್ಯತೆ ಇರ್ತೈತೆ ಅಥವಾ ನಾವೇನು ಕರಿತೀವಿ ಬಯೋಡೈವರ್ಸಿಟಿ ಯಾವ ಥರ ಒಂದು ಜಾಸ್ತಿ ಇರಲಿಕ್ಕೆ ಏನಾದರೂ ಕಾರಣ ಏನು ಕಾರಣ ಇರ್ತೈತಿ ಅಂದರೆ, ಒಂದು ಕ್ಲೈಮೆಟಿಕ್ ಫ್ಯಾಕ್ಟರ್ ಇರ್ತೈತಿ. ಇನ್ನೊಂದು ಏನಪ್ಪ ಅಂದರೆ ಒಂದು ರಿಲೀಫ್ ಫ್ಯಾಕ್ಟರ್ ಇರ್ತೈತಿ. ರಿಲೀಫಲ್ಲಿ ಏನಪ್ಪ ಅಂದರೆ ಭೂ ಮೇಲ್ಮೈ ಸ್ವರೂಪಗಳು ಅಥವಾ ನಾವು ಏನು ಕರಿತೀವಿ ಲ್ಯಾಂಡು, ಸಾಯಿಲು, ಓಕೆ, ಇವೆಲ್ಲ ಏನು ಮಾಡ್ತಾವೆ, ಎಕ್ಸ್ಟರ್ನಲ್ ಏನು ಮಾಡ್ತಾವೆ, ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾವೆ. ಓಕೆ, ಲೈಕ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸು. ಕ್ಲೈಮೆಟಿಕ್ ಅಂದರೆ ಏನು ಬರ್ತಾವೆ, ಟೆಂಪ್ರೇಚರು, ಪ್ರೆಸಿಪಿಟೇಷನ್ನು, ಫೋಟೋ ಪೀರಿಯಡು, ಪ್ರೆಷರು, ಹ್ಯುಮಿಡಿಟಿ, ಇವೆಲ್ಲ ಏನು ಮಾಡ್ತಾವೆ, ಒಂದು ಜೀವ ವೈವಿಧ್ಯತೆಗೆ ಕ್ಲೈಮೇಟ್ ಮತ್ತು ರಿಲೀಫ್ ಫ್ಯಾಕ್ಟರ್ಸು ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾವೆ ಅಂತ, ಅನ್ನೋವಿಂಗ್ಲಿ ಅಥವಾ ನೋವಿಂಗ್ಲಿ, ಓಕೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಯಾವ ಥರ ಹೆಲ್ಪ್ ಮಾಡ್ತಾವೆ ಅಂತ ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಪಾರ್ಟ್ 1ನಲ್ಲಿ ನೋಡಿದ್ವಿ. ಈಗ ಪಾರ್ಟ್ 2ಅಲ್ಲಿ ಏನು ನೋಡೋಣ ಅಂದರೆ ಟೈಪ್ಸ್ ಆಫ್ ವೆಜಿಟೇಷನ್ ನೋಡೋಣಂತೆ. ಅರಣ್ಯ ಸಸ್ಯವರ್ಗ, ನಮ್ಮ ಒಂದು ದೇಶದಲ್ಲಿ ಯಾವ ಥರ ಒಂದು ಸಸ್ಯವರ್ಗ ಇದೆ ಅಂತ. ಓಕೆ, ನೋಡಿ, ನಮ್ಮ ಭಾರತದಲ್ಲಿ ಯಾವ ಥರ ಒಂದು ಅರಣ್ಯಗಳನ್ನ ನಾವೇನು ಮಾಡ್ತಾಯಿದ್ವಿ, ವಿಂಗಡಣೆ ಮಾಡಿದ್ದೀವಿ ಅಂದರೆ, ಫಸ್ಟ್ ಒಂದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಏನು ಕರಿತೀವಿ ನಾವು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಸೆಕೆಂಡ್ ಒನ್ ಏನಪ್ಪ ಅಂದರೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಅಥವಾ ನಾವು ಕರಿತೀವಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಡೆಸಿಡಿಯಸ್ ಅಂದರೆ ಎಲೆ ಉದುರುವ ಕಾಡುಗಳು ಅಂತ, ಎಲೆ ಉದುರುವ ಕಾಡುಗಳು. ಥರ್ಡ್ ಒನ್ನು ಟ್ರಾಪಿಕಲ್ ಥಾರ್ನ್ ಫಾರೆಸ್ಟ್ ಅಥವಾ ಸ್ಕ್ರಬ್ಸ್ ಅಂತ ಕರಿತೀವಿ. ಆ್ಯಂಡ್ ಸ್ಕ್ರಬ್ಸ್ ಉಷ್ಣವಲಯದ ಮುಳ್ಳಿನ ಕಾಡುಗಳು, ಪೊದೆಗಳು ಅಥವಾ ಕುರುಚಲು ಗಿಡಗಳು ಅಂತ ಕರಿತೀವಿ. ನೆಕ್ಸ್ಟ್ ಮೌಂಟೇನ್ ಫಾರೆಸ್ಟ್ ಅಥವಾ ಏನು ಕರಿತೀವಿ ನಾವು ಪರ್ವತ ಕಾಡುಗಳು ಅಥವಾ ಮೌಂಟೇನ್ ಫಾರೆಸ್ಟ್. ಓಕೆ, ಇನ್ನು ಲಾಸ್ಟ್ ಒನ್ ಏನಪ್ಪ ಅಂದರೆ ಮ್ಯಾಂಗ್ರೂವ್ ಫಾರೆಸ್ಟ್, ಮ್ಯಾಂಗ್ರೂವ್ ಕಾಡುಗಳು. ಈ ಒಂದು 5 ವಿಂಗಡಣೆ ಮಾಡಿದ್ದೀವಿ. ಒಂದು 5 ನಾವು ಅರಣ್ಯಗಳನ್ನು ನಾವು ವಿಂಗಡಣೆ ಮಾಡಿದ್ದೀವಿ. 5 ಅರಣ್ಯ ಸಸ್ಯವರ್ಗನ ವಿಂಗಡಣೆ ಮಾಡಿದ್ದೀವಿ. ಈಗ 1 ಬೈ 1 ನೋಡ್ಕೊಂಡು ಬರೋಣಂತೆ. ಬಟ್ ಪ್ರೀವಿಯಸ್ ಒಂದು ಬಿಫೋರು ಏನು ಮಾಡೋಣ, ನಾವು ಒಂದು ಇಂಡಿಯಾದಲ್ಲಿ ಯಾವ ಥರ ಒಂದು ಸ್ಪ್ರೆಡ್ ಆಗಿದೆ ಅಂತ ನೋಡೋಣಂತೆ. ಇವೆಲ್ಲ ಅರಣ್ಯಗಳನ್ನು ಯಾವ ಥರ ಒಂದು ಸ್ಪ್ರೆಡ್ ಆಗಿದೆ ಅಂತ ನೋಡೋಣಂತೆ. ನೋಡಿ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟು ನೋಡಿ ಎಲ್ಲ ಆಲ್ಮೋಸ್ಟು ಪಶ್ಚಿಮ ಘಟ್ಟದಲ್ಲಿ ನಾವು ಒಂದು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತೀವಿ. ಮತ್ತು ಬಿಟ್ಟರೆ ಎಲ್ಲಿಪ್ಪ ಅಂದರೆ ಆಲ್ಮೋಸ್ಟು ಈಶಾನ್ಯ ರಾಜ್ಯಗಳಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಿಜೋರಾಮ್, ಇಲ್ಲಿ ನಾವು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ಇಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟು ಟ್ರಾಪಿಕಲ್ ಡೆಸಿಡಿಯಸ್. ನೋಡಿ, ಟ್ರಾಪಿಕಲ್ ಡೆಸಿಡಿಯಸ್ ಅಥವಾ ಏನು ಕರಿತೀವಿ ನಾವು ಎಲೆ ಉದುರುವ ಕಾಡುಗಳು. ಆಲ್ಮೋಸ್ಟ್ ಇಂಡಿಯಾ ಕವರ್ ಆಗಿದ್ದು ಟ್ರಾಪಿಕಲ್ ಡೆಸಿಡಿಯಸ್. ನೋಡಿ, 60% ಆಫ್ ಲ್ಯಾಂಡು ಆಲ್ಮೋಸ್ಟ್ ಏನಪ್ಪ ಅಂದರೆ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ನ ಹೊಂದಿದ್ವಿ. ಮೀನ್ಸ್ ಎಲೆ ಉದುರುವ ಕಾಡುಗಳನ್ನ ಹೊಂದಿತ್ತು ನಮ್ಮದು ಮೆಜಾರಿಟಿ. ನೆಕ್ಸ್ಟ್ ಥರ್ಡ್ ಏನಪ್ಪ ಮೌಂಟೇನ್ ಫಾರೆಸ್ಟ್. ನೋಡಿ, ಮೌಂಟೇನ್ ಫಾರೆಸ್ಟ್ ಅಥವಾ ನಾವು ಕರಿತೀವಿ ಪರ್ವತ ಕಾಡುಗಳು ಅಂತ ಕರಿತೀವಿ. ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್ ಆಲ್ಮೋಸ್ಟು, ಮತ್ತು ಈ ಕಡೆ ಸಿಕ್ಕಿಂ ಇದೆ. ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ ಏನಪ್ಪ ಅಂದರೆ ನಾವು ಒಂದು ಪರ್ವತ ಕಾಡುಗಳನ್ನು ನಾವು ನೋಡ್ಬೋದು ಇಲ್ಲೇ. ಓಕೆ, ನೆಕ್ಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್. ನೋಡಿ, ಮ್ಯಾಂಗ್ರೂವ್ ಫಾರೆಸ್ಟ್ ಎಲ್ಲಿ ನೋಡ್ಬೋದು ಅಂದರೆ ನಾವು ಆಲ್ಮೋಸ್ಟು ಸುಂದರ್ಬನ್ ಡೆಲ್ಟಾ ಮತ್ತು ಈ ಕಡೆ ಮಹಾನದಿ ಬೇಸಿನ್ ಮತ್ತು ಇಲ್ಲಿ KG ಬೇಸಿನ್, ಕೃಷ್ಣ ಗೋದಾವರಿ ಬೇಸಿನ್, ಇಲ್ಲಿ ನಾವೇನು ನೋಡ್ಬೋದು ಮ್ಯಾಂಗ್ರೂವ್ ಕಾಡುಗಳನ್ನು ನಾವು ನೋಡ್ಬೋದು ಇಲ್ಲಿ. ಇನ್ನು ಲಾಸ್ಟ್ ಸಸ್ಯವರ್ಗ ಯಾವುದಪ್ಪ ಅಂದರೆ
ಲಾಸ್ಟ್ ಸಸ್ಯವರ್ಗ ಯಾವುದಂದರೆ ಟ್ರಾಪಿಕಲ್ ಥಾರ್ನ್ ಅಥವಾ ಏನು ಕರಿತೀವಿ ಉಷ್ಣವಲಯದ ಒಂದು ಮುಳ್ಳಿನ ಕಾಡುಗಳು ಅಥವಾ ಕುರುಚಲು ಗಿಡಗಳು ಪೊದೆಗಳು ಎಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ರಾಜಸ್ಥಾನ ಮತ್ತು ಈ ಕಡೆ ಗುಜರಾತ್ ಬೆಲ್ಟಲ್ಲಿ ನಾವು ನೋಡ್ತೀವಿ. ಮತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಡೆಕ್ಕನ್ ಪ್ಲಾಟೂಲ್ಲಿ ನಾವು ಒಂದು ಹಾಕಿ ಸ್ಟಿಕ್ ಟೈಪ್ ಇದಲ್ಲ, ಹಾಕಿ ಸ್ಟಿಕ್, ಇಲ್ಲಿ ನಾವು ಏನು ನೋಡ್ತೀವಪ್ಪ ಅಂದರೆ ಟ್ರಾಪಿಕಲ್ ಥಾರ್ನ್ ಫಾರೆಸ್ಟ್ ನೋಡ್ತೀವಿ. ಓಕೆ, ಜಸ್ಟ್ ನಮಗೆ ಮೊದಲು ನೆನಪಿರಲಿ, ಇದರಲ್ಲಿ ಇಂಡಿಯಾ ಒಂದು ಮ್ಯಾಪಲ್ಲಿ ಎಲ್ಲೆಲ್ಲಿ ಬರ್ತಾವೆ ಅಂತಂದು ಸಸ್ಯವರ್ಗ ಯಾವ್ಯಾವ ಥರ ನಾವು ಕಾಣ್ತೀವಿ ಅಂತ ನಾವು ಜಸ್ಟ್ ಒಂದು ಮೈಂಡ್ ಮ್ಯಾಪ್ ನಿಮಗೆ ಇದ್ದರೆ ಸಾಕಷ್ಟೇ, ನೆನಪಿದ್ರೆ ಸಾಕು. ಈಗ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣಂತ. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ನೋಡ್ಕೊಂಡು ಬರೋಣಂತೆ. ದೀಸ್ ಫಾರೆಸ್ಟ್ ಆರ್ ರೆಸ್ಟ್ರಿಕ್ಟೆಡ್ ಟು ಹೆವಿ ರೈನ್ಫಾಲ್ ಏರಿಯಾಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್, ಐಲ್ಯಾಂಡ್ಸ್ ಆಫ್ ಗ್ರೂಪ್ಸ್ ಲಕ್ಷದ್ವೀಪ್, ಅಂಡಮಾನ್, ನಿಕೋಬಾರ್, ಅಪ್ಪರ್ ಪಾರ್ಟ್ಸ್ ಆಫ್ ಅಸ್ಸಾಂ ಆ್ಯಂಡ್ ತಮಿಳ್ನಾಡು ಕೋಸ್ಟ್. ಹೇಳಿದಲ್ಲಿ ನಿಮಗೆ ಇದೆಲ್ಲಿ ಬರ್ತದೆ ಅಂತ ನೋಡಿ. ಇದು ಏನಪ್ಪ ಅಂದರೆ ಇದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಏನಪ್ಪ ಅಂದರೆ ರೆಸ್ಟ್ರಿಕ್ಟೆಡ್ ಟು ಹೆವಿ ರೈನ್ಫಾಲ್ ಮೀನ್ಸ್ ಆಲ್ಮೋಸ್ಟ್ ಒಂದು ಎಷ್ಟು ನಮಗೆ ಜಾಸ್ತಿ ಒಂದು ಮಳೆ ಬರುತ್ತಲ್ಲ ಅಲ್ಲೇನಪ್ಪ ಅಂದರೆ ನಾವು ಇವುದು ದಟ್ಟವಾದ ಒಂದು ಅರಣ್ಯ ನಾವು ನೋಡ್ಬೋದು, ನಿತ್ಯ ಹರಿದ್ವರ್ಣ ಕಾಡುಗಳು ನೋಡ್ಬೋದು. ಇದೆಲ್ಲ ನೋಡಿ ಪಶ್ಚಿಮ ಘಟ್ಟದಲ್ಲಿ ನೋಡ್ತೀವಿ. ಓಕೆ, ಮತ್ತು ಈಸ್ಟರ್ನ್ ಕೋಸ್ಟ್ ಆಫ್ ತಮಿಳ್ನಾಡು, ತಮಿಳ್ನಾಡಲ್ಲಿ ನೋಡ್ತೀವಿ ನಾವು. ಮತ್ತು ಇಲ್ಲಿ ಎಲ್ಲಪ್ಪ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ನೋಡಿದ್ವಿ. ಓಕೆ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಅಲ್ಲೂ ಕೂಡ ನಾವು ಏನು ನೋಡ್ಬೋದು, ದಟ್ಟವಾದಂಥ ಅರಣ್ಯಗಳನ್ನು ನೋಡ್ಬೋದು. ಯಾವುವು ನಿತ್ಯ ಹರಿದ್ವರ್ಣ ಕಾಡುಗಳು ನೋಡ್ಬೋದು. ದೇ ಆರ್ at their best in areas having more than 200 centimeter rainfall with short dry season. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವು ಒಂದು 200 ಸೆಂಟಿಮೀಟರ್ಗಿಂತ ಅಧಿಕವಾಗಿ ಮಳೆ ಬೀಳುವ ಒಂದು ಪ್ರದೇಶದಲ್ಲಿ ಮಾತ್ರ ಇವು ನಾವು ನೋಡ್ತೀವಿ. ಓಕೆ, ಮತ್ತು ಏನಪ್ಪ ಅಂದರೆ ಇದು ಶಾರ್ಟ್ ಡ್ಯೂರೇಷನ್ ಇರ್ತೈತೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಡ್ರೈ ಸೀಸನ್ ಇರೋಂಗಿಲ್ಲ, ಆಲ್ಮೋಸ್ಟ್ ಒಂದು ಕಡಿಮೆ ಅವಧಿಯಲ್ಲಿ ಏನಪ್ಪ ಅಂದರೆ ಡ್ರೈ ಸೀಸನ್ ಇರ್ತೈತಿ ಇಲ್ಲಿ. ದ ಟ್ರೀಸ್ ರೀಚ್ ಗ್ರೇಟ್ ಹೈಟ್ಸ್ ಅಪ್ ಟು 60 meters ಆರ್ ಈವನ್ ಅಬೋವ್. ನೋಡಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಟ್ರೀಸು ಇಲ್ಲಿ ನಾವು ನೋಡ್ತೀವಿ, ಗಿಡ ಮರಗಳು ನೋಡ್ತೀವಿ ಅಂದರೆ ಅರೌಂಡ್ 60 meters, ಕನಿಷ್ಠ ಏನಪ್ಪ ಅಂದರೆ ಒಂದು 60 metersಗಿಂತ ಅಬೋವ್ ಇರ್ತಾವೆ, 60 metersಗಿಂತ ಹೈಟು ಅಷ್ಟು ಬೆಳಿತಾವೆ ಇಲ್ಲಿ. ಸಿನ್ಸ್ ದ ರೀಜನ್ ಈಸ್ ವಾರ್ಮ್ ಆ್ಯಂಡ್ ವೆಟ್ ಥ್ರೂ ಔಟ್ ದಿ ಇಯರ್, ಇಟ್ ಹ್ಯಾಸ್ ಅ ಲಕ್ಸುರಿಯಂಟ್ ವೆಜಿಟೇಷನ್ ಆಫ್ ಆಲ್ ಕೈಂಡ್ಸ್, ಟ್ರೀಸ್, shrubs, ಕ್ರೀಪರ್ಸ್, ಗಿವಿಂಗ್ ಇಟ್ ಅ ಮಲ್ಟಿ ಲೇಯರ್ ಸ್ಟ್ರಕ್ಚರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಾರ್ಮ್ ಮತ್ತು ವೆಟ್ ಇರೋದ್ರಿಂದ ಮೀನ್ಸ್ ಒಂದು ವಾರ್ಮ್ ಅಂದರೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಬೇಸಿಗೆ ವಾತಾವರಣ, ಮತ್ತು ವೆಟ್ ಅಂದರೆ ಏನಪ್ಪ ಅಂದರೆ ಆಲ್ಮೋಸ್ಟು ಲಘು ಏನಾಗ್ತದೆ ಅಂದರೆ ತೇವಾಂಶ ಬೆರೆತಾಗ್ಬಿಡ್ತೈತೆ. ಮೀನ್ಸ್ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದರೆ ಇಲ್ಲಿ ಒಂದು ಸೆಕೆ ವಾತಾವರಣ ಮತ್ತು ವೆಟ್ ಆಗೋದ್ರಿಂದ ಏನಪ್ಪ ಅಂದರೆ ಇಲ್ಲಿ ಲಕ್ಸುರಿಯಂಟ್ ವೆಜಿಟೇಷನ್ ನೋಡ್ತೀವಿ ನಾವು. ಮೀನ್ಸ್ ಆಲ್ಮೋಸ್ಟ್ ಏನಪ್ಪ ಅದು ಜೀವ ವೈವಿಧ್ಯತೆ, ಆಲ್ಮೋಸ್ಟ್ ಏನಪ್ಪ ಡೈವರ್ಸಿಟಿ ಹೆವಿ ಡೈವರ್ಸಿಟಿ ನಾವು ನೋಡ್ತೀವಿ ಇಲ್ಲಿ. ಓಕೆ, ಗಿಡ ಮರಗಳು, ಶ್ರಬ್ಸ್ ಪೊದೆಗಳು, ಕ್ರೀಪರ್ಸ್ ಬಳ್ಳಿಗಳು, ಇವೆಲ್ಲ ನಾವು ಏನು ನೋಡ್ತೀವಿ ಆಲ್ಮೋಸ್ಟು ಒಂದು ಮಲ್ಟಿ ಲೇಯರ್ಡ್ ಸ್ಟ್ರಕ್ಚರ ನೋಡ್ತೀವಿ ಕಾಡುಗಳಲ್ಲಿ. ಓಕೆ, ಕಾಡು ನೋಡಿದ್ರೆ ಫುಲ್ ಆಲ್ಮೋಸ್ಟ್ ಏನಪ್ಪ ಅಂದರೆ ನಮಗೊಂದು ದಕ್ಷಿಣ ಈ ಕಡೆ ಪಶ್ಚಿಮ ಘಟ್ಟದಲ್ಲಿ ಕಾಡುಗಳಿಗೆ ಹೋದರೆ ನೀವು ಆಲ್ಮೋಸ್ಟ್ ಏನು ಆ ಥರ ಒಂದು ದಟ್ಟವಾದಂಥ ಅರಣ್ಯ ನೋಡ್ತೀವಲ್ಲ ವೆಸ್ಟರ್ನ್ ಘಾಟಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ. ಓಕೆ, there is no definite time for trees to shed their leaves. As such, these forests appear green all the year around. ಓಕೆ, ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಎಲೆ ಉದುರು ಒಂದು ಆಗಲಿಕ್ಕೆ ಒಂದು ಚಾನ್ಸ್ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಮಳೆ ಬರ್ತಿರ್ತೈತಿ. ಮತ್ತು ಒಂದು ಮೀನ್ಸ್ ಏನಪ್ಪ ಅಂದರೆ ಒಂದು ಡ್ರೈ ಸ್ಪೆಲ್ ಆಲ್ಮೋಸ್ಟ್ ಕಡಿಮೆ ಐತಿ. ಕಡಿಮೆ ಇರೋದ್ರಿಂದ ಏನಪ್ಪ ಅಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ಗ್ರೀನ್ ನಾವು ನೋಡ್ತೀವಿ, ಗ್ರೀನಿಶ್ ನೋಡ್ತೀವಿ. ಸೊ ಅದಕ್ಕೆ ಏನು ಕರಿತೀವಿ ನಿತ್ಯ ಹರಿದ್ವರ್ಣ ಮೀನ್ಸ್ ಡೈಲಿ ಏನಪ್ಪ ಅಂದರೆ ಒಂದು ನಾವು ಎವರ್ಗ್ರೀನ್ ನೋಡ್ತೀವಿ. ಓಕೆ, ಇದು ಕ್ಲಾಸಿಫಿಕೇಶನ್ ಮಾಡಿರೋರಿ ಟ್ರೀಸ್ ಯಾವ ಥರ ಬೆಳಿತಾವಂತ. ಓಕೆ ನೋಡಿ, ಹರ್ಬ್ಸು ಮತ್ತು ಶ್ರಬ್ಸು ಆಲ್ಮೋಸ್ಟ್ ಏನಪ್ಪ ಅಂದರೆ ವಿದಿನ್ 20 meters ನಾವು ಹರ್ಬ್ಸ್ ಮತ್ತು ಶ್ರಬ್ಸ್ನ ನೋಡ್ತೀವಿ. ಮೀನ್ಸ್ ಹರ್ಬ್ಸ್ ಅಂದರೆ ಏನಪ್ಪ ಅಂದರೆ ಗಿಡ ಮೂಲಿಕೆಗಳು ನೋಡ್ತೀವಿ. ಆಲ್ಮೋಸ್ಟ್ ಏನಪ್ಪ ಗಿಡ ಮೂಲಿಕೆಗಳು, ವನಸ್ಪತಿ ಇವೆಲ್ಲ ಏನಪ್ಪ ಅಂದರೆ ಹರ್ಬ್ಸ್ ಆಗಿರ್ತಾವೆ. ಇನ್ನು ಶ್ರಬ್ಸ್ ಏನಪ್ಪ ಅಂದರೆ ಒಂದು ಪೊದೆಗಳು. ಓಕೆ, ಆಲ್ಮೋಸ್ಟು ಇವೇನಪ್ಪ ಅಂದರೆ ಒಂದು 10 to 20 meters ನಾವು ಏನು ನೋಡ್ತೀವಿ, ಹರ್ಬ್ಸ್ ಮತ್ತು ಶ್ರಬ್ಸ್ ನೋಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಬೌಟ್ 20 meters ಏನು ನೋಡ್ತೀವಿ ನಾವು, ಒಂದು ಶಾರ್ಟ್ ಟ್ರೀ. ಇನ್ನು ನೆಕ್ಸ್ಟು ಅಬೌಟ್ 20 meters ಹೈಟ್ ಏನು ನೋಡ್ತೀವಿ ನಾವು, ಒಂದು ಡೆನ್ಸ್ ಕ್ಯಾನೋಪಿ ಅಥವಾ ಏನು ದಟ್ಟವಾದಂಥ ಒಂದು ಹೊದಿಕೆ ಆಗಿರುವಂಥ ಒಂದು ಮರಗಳು ನೋಡ್ತೀವಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸೂರ್ಯನ ಕಿರಣಗಳು ಅವನ್ನ ಒಂದು ಪಾಸ್ ಮಾಡಲಿಕ್ಕೆ ಬಿಡಲಾರ್ದಷ್ಟು ಏನು ಮಾಡ್ತಾವೆ ಅಂತ ಒಂದು ದಟ್ಟವಾದಂಥ ಒಂದು ಹೊದಿಕೆ ಟೈಪ್ ಏನು ಮಾಡ್ತಾವೆ ಅಂದರೆ ಅಷ್ಟು ಕವರ್ ಆಗಿಬಿಟ್ಟಿರ್ತಾವೆ ಎಲೆಗಳು. ಓಕೆ, ಆ ಥರ ನಾವು ಅರೌಂಡ್ 30 meters ಹೈಟ್ ನೋಡ್ಬೋದು. ಇನ್ನು ಅಬೌವ್ 30 meters ಹೈಟ್ ಏನಪ್ಪ ಅಂದರೆ ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಟಾಲ್ ಎಮರ್ಜೆಂಟ್ ಟ್ರೀಸ್ ನೋಡ್ಬೋದು. ಓಕೆ, ನೀಲಗಿರಿ ಮರ ಇದು ಏನಪ್ಪ ಆಲ್ಮೋಸ್ಟ್ ಇದಕ್ಕಿಂತ ಹೈಟ್ ಇರ್ತಾವೆ. ನೀಲಗಿರಿ ಮರ ಇನ್ನೂ ಇದು ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ. ಓಕೆ, ಆ ಥರ ಒಂದು ಹೈಟ್ ಇರ್ತಾವೆ. ಓಕೆ,
ಸಮ್ ಆಫ್ ದಿ ಕಮರ್ಷಿಯಲಿ ಇಂಪಾರ್ಟೆಂಟ್ ಟ್ರೀಸ್ ಆಫ್ ದಿಸ್ ಫಾರೆಸ್ಟ್ ಆರ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಯಾವ ಇಲ್ಲಿ ಫಾರೆಸ್ಟ್ ನಾವು ಒಂದು ಗಿಡ ನೋಡ್ಬೋದು ಅಂದರೆ ಎಬೋನಿ ಇದೆ ನೋಡಿ, ಎಬೋನಿ, ಮಹಾಗನಿ, ರೋಸ್ವುಡ್, ರಬ್ಬರ್, ಇನ್ನೊಂದೇನಪ್ಪ ಅಂದರೆ ಚಿಂಚೋನ ಅಂತ. ಇವೇನಪ್ಪ ಅಂದರೆ ಆಲ್ಮೋಸ್ಟ್ ನಾವು ಅಲ್ಲಿ ಒಂದು ಸಸ್ಯವರ್ಗ ನೋಡ್ಬೋದು. ದಿ ಕಾಮನ್ ಅನಿಮಲ್ಸ್ ಫೌಂಡ್ ಇನ್ ದಿಸ್ ಫಾರೆಸ್ಟ್ ಆರ್ ಎಲಿಫೆಂಟ್, ಮಂಕಿ, ಲೆಮೂರ್ ಆ್ಯಂಡ್ ಡಿಯರ್. ಇಲ್ಲೇನಪ್ಪ ಅಂದರೆ ನೀವು ಒಂದು ವೈಲ್ಡ್ ಲೈಫ್ ಅಥವಾ ಒಂದು ವನ್ಯಜೀವಿ ಬಂದಾಗ ಏನಪ್ಪ ಅಂದರೆ ಆಲ್ಮೋಸ್ಟ್ ನೀವು ಏನು ಮಾಡ್ಬೋದು, ಯಾವ ಥರ ಒಂದು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಥರ ನೀವು ನೆನಪಿಟ್ಕೋಬೇಕು ಅಂದರೆ ವನ್ಯಜೀವಿ ಮೀನ್ಸ್ ಒಂದು ಏನಾದರೂ ಒಂದು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಥರ ನೆನಪಿಟ್ಕೋಬೇಕು ಅಂದರೆ ಲೈಕ್ ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಅಂದರೆ ಒಂದು ಈಗ ಲೈಕ್ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿ, ಒಂದು 1 ಹಾರ್ನ್ ರೈನೋಸರ್ಸ್ ಅಥವಾ ಏನು ಕರಿತೀವಿ ನಾವು ಒಂದು ರೈನೋಸರ್ಸು ಮತ್ತೇನಪ್ಪ ಅಂದರೆ ಅಥವಾ ಏನಾದರೂ ಒಂದು ಜಿಂಕೆ ಆಗಿರ್ಬೋದು. ಈಗ ಕರೆಂಟ್ ಅಫೇರ್ಸಲ್ಲಿ ಅದರೊಂದು ಈಗ ಏನಪ್ಪ ಅಂದರೆ ಅದರದೊಂದು ಇದು ಕೊಟ್ಟರು, ಸುದ್ದಿ ಕೊಟ್ಟರು, ಏನಂತಂದರೆ ಅದು ಅಳಿವಿನಂಚಿನಲ್ಲಿದೆ ಅಥವಾ ಅದರೊಂದು ಹೆಬಿಟ್ಯಾಟ್ ಅಥವಾ ಒಂದು ವಾಸಿಸುವ ಸ್ಥಳ ಎಲ್ಲಿದೆ ಅಂತ ಕೇಳ್ತಾರೆ. ಮೀನ್ಸ್ ಅದರ ಒಂದು ನೀವೇನು ಮಾಡ್ತೀರಿ, IUCN ಸ್ಟೇಟಸ್ ಅಂತ, IUCN ಸ್ಟೇಟಸ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, IUCN ಸ್ಟೇಟಸ್ ಅಥವಾ ಏನು ಕರಿತೀವಿ ನಾವು, ಅದರದೊಂದು ಅಳಿವಿನಂಚಿನಲ್ಲಿರುವ ಒಂದು ಇದು ಮಾಡ್ತಾರೆ, ಇದೊಂದು ಆರ್ಗನೈಸೇಷನ್ IUCN. ಸೊ ಅದೇನು ಮಾಡ್ತೈತಿ, ಒಂದು ಯಾವುದೋ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಪಕ್ಷಿ ಆಗಿರ್ಬೋದು ಮತ್ತು ಗಿಡಗಳಾಗಿರ್ಬೋದು ಏನು ಮಾಡ್ತಾವೆ, ಅದರದೊಂದು ಅಳಿವಿನಂಚಿನಲ್ಲಿದೆ ಅಥವಾ ಒಂದು ಅದರ ಥ್ರೆಟ್ ಆಗಿದೆಯೋ ಅಥವಾ ಒಂದು ಏನಪ್ಪ ಅಂದರೆ ಅದು ಚೆಕ್ ಮಾಡಿ ಹೇಳ್ತೈತೆ ನಮಗೆ. ಸೊ ಅದರದ್ದು ಒಂದು ನಾವು ಡೀಟೇಲ್ಸನ್ನು ತೊಗೋಬೇಕು. ಡೀಟೇಲ್ಸ್ ತೊಗೊಂಡು ಮತ್ತು ಅದು ಎಲ್ಲಿ ಒಂದು ವಾಸಿಸ್ತೈತಿ ಅಂತ ತೊಗೋಬೇಕು. ಅದು ಎಲ್ಲಿ ವಾಸಿಸ್ತೈತಿ, ವಾಸಿಸುವ ಸ್ಥಳ ಯಾವುದು ಅದರದ್ದು, ಇದು ಒಂದು ನಾವು ನೆನಪಿಟ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಮಗೆ ಹೆಲ್ಪ್ ಆಗ್ತೈತಿ. ಓಕೆ, ಈಗ ಆಮೆ ಆಗಿರ್ತೈತಿ, ಪಕ್ಷಿಯು ಏನಪ್ಪ ಅಮೂರ್ ಫಾಲ್ಕಾನು, ಲೈಕ್ ಎಕ್ಸಾಂಪಲ್ ಹೇಳ್ತಾ ನಿಮಗೆ ಅಮೂರ್ ಫಾಲ್ಕಾನು ಮತ್ತು ನಮಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದಲ್ಲಿ. ಸೊ ಈ ಥರ ಒಂದು ಅದು ಅಳಿವಿನಂಚಿನಲ್ಲಿ ಇದೆಯೋ ಇಲ್ಲವೋ ಅಂತ ನಾವು ಎಕ್ಸಾಮಲ್ಲಿ ನೋಡಿಕೊಂಡು ಆಲ್ಮೋಸ್ಟ್ ಈ ಥರ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಅನಿಮಲ್ಸ್ನ ಈ ಥರ ರೀಡ್ ಮಾಡಬೇಕು. ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಓಕೆ, 1 ಹಾರ್ನ್ ರೈನೋಸರ್ಸ್ ಆರ್ ಫೌಂಡ್ ಇನ್ ದಿ ಜಂಗಲ್ಸ್ ಆಫ್ ಅಸ್ಸಾಂ ಆ್ಯಂಡ್ ವೆಸ್ಟ್ ಬೆಂಗಾಲ್. ಬಿಸೈಡ್ಸ್ ದೀಸ್ animals, plenty of birds, bats, sloth, scorpions and snails also are found in jungles. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ವಿವಿಧ ರೀತಿಯ ಒಂದು ಪ್ರಾಣಿಗಳನ್ನ ನಾವು ಇಲ್ಲಿ ನೋಡ್ಬೋದು. ಓಕೆ, ಜಸ್ಟ್ ನಿಮಗೆ ಒಂದು ಹಿಂಟ್ ಕೊಡ್ತೀನಿ ನಿಮಗೆ ಯಾವ ಥರ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ವನ್ಯಜೀವಿ ನಾವು ಯಾವ ಥರ ಓದಬೇಕಂತ ಹೇಳ್ತಿದ್ದೆ ನೋಡಿ. ಇದು ಲೆಮೂರ್ ಅಂತ, ಲೆಮೂರ್ ಅಂತ ಆಗಲೇ ನೋಡಿದ್ವಲ್ಲ. ಲೆಮೂರು ಎಲ್ಲಿ ನಾವು ಒಂದು ನಿತ್ಯ ಹರಿದ್ವರ್ಣ ಕಾಣಗಳಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ, ಲೆಮೂರ್ ಅಂತ. ಇದನ್ನು ನಾವು ಒಂದು ಎಲ್ಲಿ ಮೇನ್ ನೋಡ್ತೀವಪ್ಪ ಅಂದರೆ ವರ್ಲ್ಡಲ್ಲಿ ಎಲ್ಲಿ ನಾವು ಒಂದು ಇದರ ಒಂದು ವಾಸಿಸುವ ಸ್ಥಳ ಎಲ್ಲಿಪ್ಪ ಅಂದರೆ ಆಲ್ಮೋಸ್ಟ್ ಇದು ಆಫ್ರಿಕಾ ಖಂಡದಲ್ಲಿ ಒಂದು ಈಸ್ಟರ್ನ್ ಪಾರ್ಟಲ್ಲಿ ನಾವು ನೋಡ್ತೀವಿ. ಆಲ್ಮೋಸ್ಟ್ ಈಸ್ಟರ್ನ್ ಪಾರ್ಟ್ ಮತ್ತು ವೆಸ್ಟರ್ನ್ ಪಾರ್ಟಲ್ಲಿ ನಾವು ಈ ಒಂದು ಜೋನಲ್ಲಿ ನಾವೇನು ನೋಡ್ತೀವಿ, ಲೆಮೂರ್ ಎಂಬ ಒಂದು ಪ್ರಾಣಿಯನ್ನು ನೋಡ್ತೀವಿ. ಇದರ ಕಂಡೀಷನ್ ಏನಪ್ಪ ಅಂದರೆ ನೋಡಿ, ಇದರದ್ದು ಕಂಡೀಷನು ವಲ್ನರಬಲ್ ಇದೆ, ಎಂಡೇಂಜರ್ಡ್ ಇದೆ. IUCN ಸ್ಟೇಟಸ್ಸು ಇದರದ್ದು ಎಂಡೇಂಜರ್ಡ್ ಅಥವಾ ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅಳಿವಿನಂಚಿನಲ್ಲಿ ಅಂತ ಹೇಳ್ತೀವಿ ನಾವು, ಎಂಡೇಂಜರ್ಡ್ ಇದೆ. ಸೊ ಈ ಥರ ಒಂದು ನೀವು ಜಸ್ಟ್ ಒಂದು ಪ್ರಾಣಿ ಒಂದು ನ್ಯೂಸಲ್ಲಿ ಇತ್ತಪ್ಪ ಅಂದರೆ, ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಇತ್ತಂದರೆ ಅದರೊಂದು IUCN ಸ್ಟೇಟಸ್ ನೆನಪಿಟ್ಕೊಳ್ಳಿ. ಮತ್ತು ಏನಪ್ಪ ಅಂದರೆ ಇನ್ನೊಂದು ಅದರೊಂದು ವಾಸಿಸುವ ಸ್ಥಳ ಏನಪ್ಪ ಅಷ್ಟು ಜಸ್ಟ್ ನೆನಪಿಟ್ಕೊಂಡ್ರೆ ಸಾಕು ನಿಮಗೆ. ಮತ್ತು ಅದಕ್ಕಿಂತ ಏನಾದರೂ ಒಂದು ವೈಲ್ಡ್ ಲೈಫ್ ಸೆಂಚುರಿ ಮಾಡಿದಾರೋ ಅಥವಾ ಒಂದು ನ್ಯಾಷನಲ್ ಪಾರ್ಕ್ ಮಾಡಿದಾರೋ ಅಂತ ನೀವು ನೆನಪಿಟ್ಕೊಂಡ್ರೆ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಅದಕ್ಕೆ ವೈಲ್ಡ್ ಲೈಫ್ಗೆ. ಓಕೆ, ಇದು ಲೆಮೂರ್ ಆಯಿತು. ನೆಕ್ಸ್ಟ್ ನೋಡೋಣ 1 ಹಾರ್ನ್ ರೈನೋಸರ್ಸ್ ನೋಡಿ. 1 ಹಾರ್ನ್ ರೈನೋಸರ್ಸ್ ಇದೆಲ್ಲಿ ನೋಡ್ತೀವಿ ನಾವು ಆಲ್ಮೋಸ್ಟ್ ನೋಡಿ, ಹೆಬಿಟ್ಯಾಟ್ ಇಂಡಿಯಾದಲ್ಲಿ ಮಾತ್ರ ನೋಡ್ತೀವಿ ನಾವು 1 ಹಾರ್ನ್ ರೈನೋಸರ್ಸ್ ನೋಡಿ. ಎಲ್ಲಿ UP, ಬಿಹಾರ್ ಮತ್ತು ನೇಪಾಳ ನೋಡ್ತೀವಿ ನಾವು, ನೇಪಾಳು, ಸಿಕ್ಕಿಮು. ಓಕೆ, ಸಿಕ್ಕಿಮು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಈಶಾನ್ಯ ಭಾಗದಲ್ಲಿ ಇಲ್ಲಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಳಲ್ಲಿ ನಾವೇನು ನೋಡ್ತೀವಿ, ಈ ಒಂದು ಹೆಬಿಟ್ಯಾಟ್ ವಾಸಿಸುವ ಸ್ಥಳವನ್ನು ನೋಡ್ತೀವಿ. ಇದರದೊಂದು ಕಂಡೀಷನ್ ಏನಪ್ಪ IUCN ನೋಡಿ, IUCN ಕಂಡೀಷನ್ ಇದರದ್ದು ವಲ್ನರಬಲ್ ಮೀನ್ಸ್ ಅಷ್ಟು ಇನ್ನೂ ಇದಕ್ಕೊಂದು ಇದು ಥ್ರೆಟ್ ಇಲ್ಲ, ಆಲ್ಮೋಸ್ಟ್ ಥ್ರೆಟ್ ಇಲ್ಲ, ಬಟ್ ಡೇಂಜರ್ ಝೋನಲ್ಲಿದೆ ಅಂತ ಹೇಳ್ಬೋದು, ವಲ್ನರಬಲ್ ಇದೆ ಅಂತ ಹೇಳ್ಬೋದು. ಓಕೆ, ಜಸ್ಟ್ ಈ ಥರ ನೀವು ನೆನಪಿಟ್ಕೊಳ್ಳಿ. ಈಗ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಥವಾ ನಾವು ಕರಿತೀವಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ನೋಡೋಣಂತೆ. ದೀಸ್ ಆರ್ ದಿ ಮೋಸ್ಟ್ ವೈಡ್ ಸ್ಪ್ರೆಡ್ ಫಾರೆಸ್ಟ್ ಆಫ್ ಇಂಡಿಯಾ. ದೇ ಆರ್ ಆಲ್ಸೋ ಕಾಲ್ಡ್ ದಿ ಮಾನ್ಸೂನ್ ಫಾರೆಸ್ಟ್ ಆ್ಯಂಡ್ spread over the region receiving rainfall between 200 cm and 70 cm. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ನಾನು ಹೇಳಿದಲ್ಲ, ಇಂಡಿಯಾದಲ್ಲೇ 60% ಅಬೌವ್ ಏನಿದೆ ಅಂದರೆ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಇದೆ ಅಥವಾ ಎಲೆ ಉದುರುವ ಕಾಡುಗಳಿದೆ. ಓಕೆ, ಇದೇನು ಕರಿತೀವಿ ನಾವು ಒಂದು ಮಾನ್ಸೂನ್ ಫಾರೆಸ್ಟ್ ಅಂತ ಕರಿತೀವಿ.
ಇದು ಆಲ್ಸೋ ಕಾಲ್ಡ್ ಆ್ಯಸ್ ಮಾನ್ಸೂನ್ ಫಾರೆಸ್ಟ್. ಯಾಕಪ್ಪ ಅಂದರೆ ಮಾನ್ಸೂನ್ ಫಾರೆಸ್ಟ್ ಯಾಕೆ ಕರಿತೀವಿ ಅಂದರೆ ನಾವು ಈ ಒಂದು ಮರಗಳು ಯಾವಾಗ ಒಂದು ಸಸ್ಯ ಒಂದು ನಿತ್ಯ ಹರಿದ್ವಳಂದ ಅಥವಾ ಒಂದು ಸ್ವಚ್ಛವಾಗಿ ಅಥವಾ ಹಸಿರಾಗಿರ್ತವೆ ಅಂದರೆ ಆಲ್ಮೋಸ್ಟ್ ಒಂದು ನೈಋತ್ಯ ಮಾನ್ಸೂನ್ ಯಾವಾಗ ಬರ್ತಾವಲ್ಲ ಅವಾಗ ಏನಾಗ್ತವೆ ಇದು ಫುಲ್ಲು ಒಂದು ಗ್ರೀನಿಶ್ ಕಾಣ್ತೈತೆ. ಆಮೇಲೆ ಏನಪ್ಪ ಅಂದರೆ ಒಂದು ಯಾವಾಗ ಒಂದು ಬಿಫೋರ್ ಮಾನ್ಸೂನ್ ಅರೈವಲ್ ಮೀನ್ಸ್ ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂದರೆ ಇದು ಎಲ್ಲೇ ಉದುರ್ತೈತಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಡ್ರೈ ಸ್ಪೆಲ್ ಬಿಡ್ತೈತಿ. ಡ್ರೈ ಸ್ಪೆಲ್ ಇರೋದು ಅಂತ ಏನಪ್ಪ ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲೇ ಉದುರುವ ಒಂದು ಸೀಸನ್ನ ಕಾಣ್ತೀವಿ ನಾವು ಬೇಸಿಗೆ ಕಾಲದಲ್ಲಿ. ಓಕೆ, ಮಾನ್ಸೂನ್ ಫಾರೆಸ್ಟ್ ಮಾನ್ಸೂನ್ ಒಂದು ಮಳೆಗಾಲದಲ್ಲಿ ಬಂದ್ಕೊಂಡು ಏನಾಗ್ತದೆ ಅಂದರೆ ಇಲ್ಲಿ ಇದು ಮತ್ತು ಹೊಳ್ಳಿ ರಿವೈವ್ ಆಗ್ತೈತೆ. ಮೀನ್ಸ್ ಎಲೆ ಮತ್ತು ಹೊಳ್ಳಿ ಎಲೆ ಚಿಗುರ್ತೈತಿ, ಎಲೆ ಚಿಗರಿ ಮತ್ತು ಫುಲ್ ಹಸಿರು ಕಾಣ್ತೈತಿ. ಓಕೆ, ಇದೆಲ್ಲಿ ನೋಡ್ತೀವಿ ನಾವು ಆಲ್ಮೋಸ್ಟು 200 ಸೆಂಟಿಮೀಟರಿಂದ 70 ಸೆಂಟಿಮೀಟರ್ ರೈನ್ಫಾಲ್ ಬೀಳುವ ಒಂದು ಜಾಗದಲ್ಲಿ ನಾವು ಈ ಒಂದು ಕಾಡುಗಳು ನೋಡ್ಬೋದು. ಟ್ರೀಸ್ ಆಫ್ ದಿಸ್ ಫಾರೆಸ್ಟ್ ಟೈಪ್ ಶೆಡ್ ದೇರ್ ಲೀವ್ಸ್ ಫಾರ್ ಅಬೌಟ್ 6 to 8 weeks ಇನ್ ಡ್ರೈ ಸಮ್ಮರ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂದರೆ ಒಂದು 2 ತಿಂಗಳು ಅಥವಾ 3 ತಿಂಗಳು ಮಾತ್ರ ಏನು ಮಾಡ್ತದೆ ಇಲ್ಲಿ ಒಂದು ಎಲೆಗಳನ್ನ ಉದುರುವ ಒಂದು ಇದು ಸಮಯ ಇದು. ಆನ್ ದ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಆಫ್ ವಾಟರ್ ದೀಸ್ ಫಾರೆಸ್ಟ್ ಆರ್ ಫರ್ದರ್ ಡಿವೈಡೆಡ್ ಟು ಮಾಯ್ಸ್ಟ್ ಆ್ಯಂಡ್ ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಯಾವ ಥರ ಒಂದು ನೀರು ಅವೈಲೇಬಲ್ ಇರ್ತವೆ, ಒಂದು ಮಳೆ ಒಂದು ಎಷ್ಟು ಸೆಂಟಿಮೀಟರ್ ನಾವು ಯಾವ ಥರ ಬೀಳ್ತದಲ್ಲ ಅಲ್ಲಿ ನಾವು ಏನು ಮಾಡಿದ್ವಿ ಒಂದು ವಿಂಗಡಣೆ ಮಾಡಿದ್ವಿ ಮತ್ತು ಫರ್ದರ್ ವಿಂಗಡಣೆ ಮಾಡಿದ್ವಿ. ಏನಪ್ಪ ಅಂದರೆ ಒಂದು ಡ್ರೈ ಡೆಸಿಡಿಯಸ್, ಇನ್ನೊಂದು ಏನಪ್ಪ ಅಂದರೆ ಮಾಯ್ಸ್ಟ್ ಡೆಸಿಡಿಯಸ್. ಮೀನ್ಸ್ ಒಂದು ಡ್ರೈ ಎಲೆ ಉದುರುವ ಕಾಡುಗಳು ಸಪ್ರೇಟ್ ಒಂದು ಡ್ರೈ ಇದೆ. ಇನ್ನೊಂದು ಏನಪ್ಪ ಅಂದರೆ ಅದು ವೆಟ್ ಅಂತ ಅಥವಾ ಒಂದು ತೇವಾಂಶ ಭರಿತ ಮತ್ತು ಇನ್ನೊಂದು ಏನಪ್ಪ ಅಂದರೆ ಡ್ರೈ ಡೆಸಿಡಿಯಸ್ ನಾವು ಏನು ಮಾಡಿದ್ದೀವಿ 2 ವಿಂಗಡಣೆ ಮಾಡಿದ್ದೀವಿ. ಈಗ ಮಾಯ್ಸ್ಟ್ ಡೆಸಿಡಿಯಸ್ ಅಥವಾ ಏನು ಕರಿತೀವಿ ನಾವು ತೇವಭರಿತ ಒಂದು ಎಲೆ ಉದುರುವ ಕಾಡುಗಳು ಯಾವುವು? ಇಟ್ ಈಸ್ ಫೌಂಡ್ ಇನ್ ದಿ ಏರಿಯಾಸ್ ರಿಸೀವಿಂಗ್ ರೈನ್ಫಾಲ್ ಬಿಟ್ವೀನ್ 200 to 100 ಸೆಂಟಿಮೀಟರ್. ಎಲ್ಲಿ ಒಂದು ಜಾಗದಲ್ಲಿ ಒಂದು ಬೀಳ್ತದಲ್ಲ ಆ ಒಂದು 200 to 100 ಸೆಂಟಿಮೀಟರ್ ಎಲ್ಲೆಲ್ಲಿ ಅಂತ ನೋಡೋಣ ಬನ್ನಿ. ಲೈಕ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ನೋಡ್ಬೋದು. ಓಕೆ, ಮತ್ತು ಫೂಟ್ ಹಿಲ್ಸ್ ಆಫ್ ಹಿಮಾಲಯ ಒಂದು ತಪ್ಪಲಿನಲ್ಲಿ ನಾವು ನೋಡ್ತೀವಿ. ಮತ್ತು ಜಾರ್ಖಂಡ್, ವೆಸ್ಟ್ ಒಡಿಶಾ, ಛತ್ತೀಸ್ಗಢ ಆ್ಯಂಡ್ ಆನ್ ದ ಈಸ್ಟರ್ನ್ ಸ್ಲೋಪ್ಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಮೀನ್ಸು ವೆಸ್ಟರ್ನ್ ಘಾಟ್ಸ್ ಇಲ್ಲಿದೆ ಅಂದರೆ ಇದು ಒಂದು ಈಸ್ಟರ್ನ್ ಸ್ಲೋಪ್ ಅಥವಾ ನಾವು ಒಂದು ಪೂರ್ವದ ಒಂದು ಇಳಿಜಾರು ಪ್ರದೇಶದಲ್ಲಿ ನಾವು ನೋಡ್ತೀವಿ. ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಮಾಯ್ಸ್ಟ್ ಡೆಸಿಡಿಯಸ್ ಅಥವಾ ಒಂದು ತೇವಾಂಶ ಭರಿತವಾದ ಒಂದು ಎಲೆ ಉದುರುವ ಕಾಡುಗಳು ನಾವು ನೋಡ್ತೀವಿ ಇಲ್ಲಿಲ್ಲ. ಓಕೆ, ಇಲ್ಲಿ ಏನಪ್ಪ ಅಂದರೆ ಟೀಕ್ ಅಥವಾ ಏನು ಕರಿತೀವಿ ನಾವು ಸಾಗವಾನಿ ಕಟ್ಟಿಗೆ ಅಂತ ಕರಿತೀವಿ. ಸಾಗವಾನಿ ಕಟ್ಟಿಗೆ ಏನಪ್ಪ ಅಂದರೆ ಇಲ್ಲಿ ಆಲ್ಮೋಸ್ಟು ಡಾಮಿನೆಂಟ್ ಆಗಿದೆ. ಗೊತ್ತಿರುವ ಹಾಗೆ ದಾಂಡೇಲಿಯಲ್ಲಿ ಹಳಿಯಾಳ ಆಲ್ಮೋಸ್ಟ್ ಏನಪ್ಪ ಅಂದರೆ ಅಲ್ಲಿ ನಾವೇನು ನೋಡ್ತೀವಿ ಒಂದು ಟೀಕ್ ವುಡ್ಡನ್ನು ನೋಡ್ತೀವಿ ಅಥವಾ ಸಾಗವಾನಿ ಕಟ್ಟಿಗೆ ನೋಡ್ತೀವಿ. ಇದು ಒಂದು ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಓಕೆ, ಬ್ಯಾಂಬೂಸು, ಸಾಲ್, ಶೀಶಮ್, ಸ್ಯಾಂಡಲ್ವುಡ್ ಗಂಧ ಮರ, ಕಾಯರ್, ಕುಸುಮ್, ಅರ್ಜುನ್, ಮಾಲ್ಬರಿ ಇವೇನಪ್ಪ ಅಂದರೆ ಇವು ಅಲ್ಲಿ ಒಂದು ಸಿಗುವ ಒಂದು ವೈವಿಧ್ಯತೆ, ಗಿಡಗಳು ವೈವಿಧ್ಯತೆ. ಓಕೆ, ಇನ್ನು ಡ್ರೈ ಡೆಸಿಡಿಯಸ್ ನೋಡಿದ್ರೆ 100 to 70 ಸೆಂಟಿಮೀಟರ್ ಒಂದು ರೈನ್ಫಾಲ್ ಎಲ್ಲಿ ಬೀಳ್ತದಲ್ಲ ಅಲ್ಲಿ ನಾವು ಏನು ಮಾಡ್ತೀವಿ ಒಂದು ಶುಷ್ಕ ವಾತಾವರಣ ಅಥವಾ ಶುಷ್ಕದ ಒಂದು ಎಲೆ ಉದುರುವ ಕಾಡುಗಳನ್ನ ನಾವು ನೋಡ್ತೀವಿ. ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ದಿ ರೈನರ್ ಪಾರ್ಟ್ಸ್ ಆಫ್ ದಿ ಪೆನಿನ್ಸುಲಾರ್ ಪ್ಲಾಟೂ. ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲಿ ನೋಡ್ತೀವಿ ನಾವು ಒಂದು ನಮ್ಮ ದಕ್ಕನ್ ಪ್ರಸ್ಥಭೂಮಿ ಇದೆಲ್ಲ ಪ್ರಸ್ಥಭೂಮಿಯಲ್ಲಿ ನಾವು ಈ ಒಂದು ವೆಜಿಟೇಷನ್ ನೋಡ್ತೀವಿ. ದಿ ಪ್ಲೇನ್ಸ್ ಆಫ್ ಬಿಹಾರ್ ಆ್ಯಂಡ್ ಉತ್ತರ ಪ್ರದೇಶ ಅಲ್ಲಿ ಕೂಡ ನಾವು ನೋಡ್ಬೋದು. ದೇರ್ ಆರ್ ಓಪನ್ ಸ್ಟ್ರೆಚಸ್ ಇನ್ ವಿಚ್ ಟೀಕ್, ಸಾಲ್, ಪೀಪಲ್, ನೀಮ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಅಲ್ಲಿ ನಾವು ಒಂದು ಬೇವಿನ ಗಿಡ ಅಥವಾ ಒಂದು ಸಾಗವಾನಿ ಗಿಡ ಮತ್ತು ಪೀಪಲ್ ಅರಳಿ ಮರ ಎಲ್ಲ ನಾವು ನೋಡ್ಬೋದು ಅಲ್ಲಿ. ಅ ಲಾರ್ಜ್ ಪಾರ್ಟ್ ಆಫ್ ದಿಸ್ ರೀಜನ್ ಹ್ಯಾಸ್ ಬೀನ್ ಕ್ಲಿಯರ್ಡ್ ಫಾರ್ ಕಲ್ಟಿವೇಷನ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ಫಾರ್ ಯೂಸ್ ಫಾರ್ ಗ್ರೇಸಿಂಗ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನೋಡಿದ್ರಿ ಈ ಒಂದು ಕಾಡಿದೆಲ್ಲ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ಗೆ ಮಾಡಿದ್ದಾರೆ, ಫುಲ್ಲು ಕಡದು ಏನು ಮಾಡ್ತಿದ್ದಾರೆ ಅಗ್ರಿಕಲ್ಚರ್ಗೆ ಮತ್ತು ಇಂಡಸ್ಟ್ರಿಯಲೈಸೇಷನ್ ಅಥವಾ ಒಂದು ನಗರೀಕರಣ ಮಾಡಲಿಕ್ಕೆ ಏನು ಮಾಡ್ತಾರೆ ಆಲ್ಮೋಸ್ಟು ಕಡದು ಈಗ ಫುಲ್ ಡೆಮಾಲಿಷನ್ ಮಾಡ್ತಿದ್ದಾರೆ. ಇನ್ ದೀಸ್ ಫಾರೆಸ್ಟ್ ದಿ ಕಾಮನ್ ಅನಿಮಲ್ಸ್ ಫೌಂಡ್ ಆರ್ ಲಯನ್, ಟೈಗರ್, ಪಿಗ್, ಡೀರ್, ಎಲಿಫೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಇಲ್ಲಿ ನಾವು ನೋಡ್ಬೋದು ಒಂದು ಈ ಥರ ಪ್ರಾಣಿಗಳು ನೋಡ್ಬೋದು. ಮತ್ತು ಬರ್ಡ್ಸ್ ಯಾವ ಅಂದರೆ ಬರ್ಡ್ಸು, ಲಿಸರ್ಡ್ಸ್, ಸ್ನೇಕ್ಸ್ ಆಲ್ಮೋಸ್ಟ್ ಒಂದು ಪ್ರಾಣಿಗಳ ವೈವಿಧ್ಯತೆ ಕೂಡ ನಾವು ನೋಡ್ಬೋದು. ಓಕೆ, ಇನ್ನು ಥಾರ್ನ್ ಫಾರೆಸ್ಟ್ ಅಥವಾ ಏನು ಕರಿತೀವಿ ನಾವು ಒಂದು ಮುಳ್ಳಿನ ಕಾಡುಗಳು ಅಥವಾ ಕುರುಚಲು ಗಿಡಗಳು, ಪೊದೆಗಳು ನಾವು ಎಲ್ಲಿ ನೋಡ್ತೀವಿ ಟ್ರಾಯಲ್ಲಿ ಆಲ್ಮೋಸ್ಟು ರಾಜಸ್ಥಾನ್ ಅಥವಾ ಈ ಕಡೆ ಗುಜರಾತ್ ಬೆಲ್ಟಲ್ಲಿ ನೋಡ್ತೀವಿ. ನೋಡಿ, ಲೆಸ್ ದೆನ್ 70 ಸೆಂಟಿಮೀಟರ್ ಒಂದು ರೈನ್ಫಾಲ್ ಬೀಳೋ ಒಂದು ಪ್ರದೇಶದಲ್ಲಿ ನಾವು ಈ ಥರ ಒಂದು ಫಾರೆಸ್ಟನ್ನು ನೋಡ್ತೀವಿ. ನ್ಯಾಚುರಲ್ ವೆಜಿಟೇಷನ್ ಕನ್ಸಿಸ್ಟ್ ಆಫ್ ಥೋರ್ನಿ ಟ್ರೀಸ್ ಆ್ಯಂಡ್ ಬುಷಸ್. ಓಕೆ, ದಿಸ್ ಟೈಪ್ ಆಫ್ ವೆಜಿಟೇಷನ್ ಈಸ್ ಫೌಂಡ್ ಇನ್ ದಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ country including semi-arid areas like ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಉತ್ತರ ಪ್ರದೇಶ್ ಮತ್ತು ಹರಿಯಾಣದಲ್ಲಿ ನಾವು ಆಲ್ಮೋಸ್ಟ್ ಏನಪ್ಪ ಅಂದರೆ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ನಾವು ಈ ಥರ ಒಂದು ವೆಜಿಟೇಷನ್ ನೋಡ್ತೀವಿ. ಅಕೇಶಿಯಾ, ಪಾಮ್ಸ್, ಯುಫೋರ್ಬಿಯಾಸ್,
ಕ್ಯಾಕ್ಟಿ ನೋಡಿ, ಕ್ಯಾಕ್ಟಿ ಅಂದರೆ ಒಂದು ಏನಪ್ಪ ಅಂದರೆ ಒಂದು ಪಾಪಸ್ ಕಳ್ಳಿ ಅಂತ ಹೇಳ್ತೀವಿ ನಮ್ಮ, ಪಾಪಸ್ ಕಳ್ಳಿ, ಮುಳ್ಳಿನ ಪೊದೆಗಳು ಆಲ್ಮೋಸ್ಟು ನೋಡ್ತೀವಿ. ದಿ ಮೇನ್ ಪ್ಲ್ಯಾಂಟ್ ಸ್ಪೆಷೀಸ್, ಅಲ್ಲಿ ಇವು ಮೇನ್ ಪ್ಲ್ಯಾಂಟ್ ಆಗಿದ್ದಾವೆ. ಟ್ರೀಸ್ ಆರ್ ಸ್ಕ್ಯಾಟರ್ಡ್ ಆ್ಯಂಡ್ ಹ್ಯಾವ್ ಲಾಂಗ್ ರೂಟ್ಸ್ ಪೆನೆಟ್ರೇಟಿಂಗ್ ಡೀಪ್ ಇನ್ ಟು ದಿ ಸಾಯಿಲ್ ಇನ್ ಆರ್ಡರ್ ಟು ಗೆಟ್ ಮಾಯ್ಶ್ಚರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಯಾವ ಥರ ಅಡಾಪ್ಟ್ ಆಗಿದ್ದಾವೆ ಅಂದರೆ, ಒಂದು ಗಿಡಗಳು ಇಲ್ಲಿ ಯಾವ ಥರ ಒಂದು ಕ್ಲೈಮೇಟಿಗೆ ಯಾವ ಥರ ಅಡಾಪ್ಟ್ ಆಗಿವೆ ಅಂದರೆ ನೋಡಿ, ಟ್ರೀಸ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಸ್ಕ್ಯಾಟರ್ಡ್ ಆಗಿಬಿಟ್ಟಿದೆ, ಮೀನ್ಸ್ ಒಂದು ಆಲ್ಮೋಸ್ಟ್ ದಟ್ಟವಾಗಿಲ್ಲ, ಫುಲ್ ಬಿಡಿಬಿಡಾಗಿ. ಮತ್ತೇನಪ್ಪ ಅಂದರೆ ಆಲ್ಮೋಸ್ಟ್ ಅದರ ಒಂದು ಬೇರೆ ಯಾವ ಥರ ಒಂದು ಫುಲ್ಲು ಉದ್ದವಾಗಿರ್ತಾವೆ, ಫುಲ್ ಬೇರೆ ಶಾರ್ಟ್ ಇರೋಂಗಿಲ್ಲ, ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಂದು ಉದ್ದವಾಗಿರ್ತಾವೆ. ಯಾಕೆ ಇದಕ್ಕೆ ಉದ್ದಿರ್ತಾವೆ ಅಂದರೆ ನೀರನ್ನು ಒಂದು ತೊಗೊಳ್ಳಿಕ್ಕೆ, ನೀರು ಅದು ಎಲ್ಲೆಲ್ಲಿ ಸಿಗುತ್ತದೆ, ಎಲ್ಲಿ ಮಟ್ಟ ಸಿಗುತ್ತಲ್ಲ ನೀರು, ಅಲ್ಲಿ ಮಟ್ಟ ಒಂದು ಹೋಗ್ಲಿಕ್ಕೆ ಏನು ಮಾಡ್ತದೆ, ಅದು ಬೇರು ಆಲ್ಮೋಸ್ಟು ಫುಲ್ ಉದ್ದವಾಗಿರ್ತಾವೆ. ಇನ್ನೊಂದು ಏನಪ್ಪ ಅಂದರೆ ಮತ್ತು ಅದು ಹೇಳಿದ ಇನ್ನೊಂದು ಟು ಗೆಸ್ಟ್ ಮಾಯ್ಶ್ಚರ್ ಒಂದು ತೇವ ಒಂದು ನೀರು ತೊಗೊಳ್ಳಿಕ್ಕೆ ಏನಪ್ಪ ಅಂದರೆ ಬೇರು ಫುಲ್ಲು ಉದ್ದವಾಗಿಬಿಟ್ಟಿರ್ತಾವೆ. ಇಲ್ಲಿ ಒಂದು ಅಡಾಪ್ಟ್ ಆಗಿರ್ತಾವೆ, ಈ ಥರ ಒಂದು ಅಡಾಪ್ಟ್ ಆಗಿರ್ತಾವೆ ಇಲ್ಲಿ. ದಿ ಸ್ಟೆಮ್ಸ್ ಆರ್ ಸಕಲೆಂಟ್ ಟು ಕನ್ಸರ್ವ್ ವಾಟರ್. ಆಲ್ಮೋಸ್ಟ್ ನೋಡಿ, ಸ್ಟೆಮ್ ಅಥವಾ ಏನು ಕರಿತೀವಿ ಒಂದು ಕಾಂಡ ಏನಪ್ಪ ಅಂದರೆ ಇದು ಫುಲ್ಲು ರಸಭರಿತ ಇರ್ತದೆ, ಫುಲ್ ರಸಭರಿತ. ಓಕೆ, ದಪ್ಪ ಮತ್ತು ಏನಪ್ಪ ಅಂದರೆ ರಸಭರಿತವಾಗಿರ್ತಾವೆ. ಟು ಕನ್ಸರ್ವ್ ವಾಟರ್, ಯಾಕಪ್ಪ ಅಂದ್ರೆ ಅದು ಆಲ್ಮೋಸ್ಟ್ ಒಂದು ಸೇವ್ ಮಾಡಲಿಕ್ಕೆ, ವಾಟರ್ನ ಸೇವ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಲೀವ್ಸ್, ಎಲೆಗಳು ಯಾವ ಥರ ಇರ್ತಾವೆ ಅಂದ್ರೆ ನೋಡಿ, ಆಲ್ಮೋಸ್ಟ್ ಒಂದು ತಿಕ್ಕಾಗಿರ್ತಾವೆ, ಫುಲ್ ದಪ್ಪಾಗಿರ್ತಾವೆ ಎಲೆ ಇಲ್ಲಿ ದಪ್ಪವಾಗಿರ್ತಾವೆ. ಓಕೆ, ಈ ಥರ ಎಲೆ ನಾವು ಕಾಣಂಗಿಲ್ಲ, ಅಲ್ಲಿ ಬೇರೆ ಥರ ಎಲೆ ಕಾಣ್ತೀವಿ. ಓಕೆ, ಫುಲ್ ದಪ್ಪ ಕಾಣ್ತೀವಿ. ಮತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸ್ಮಾಲ್ ಇರ್ತಾವೆ, ಮತ್ತು ಅದಕ್ಕೆ ಇವು ಇರ್ತಾವೆ ಅಂದರೆ ಸ್ಮಾಲ್ ಇರ್ತಾವೆ ಮತ್ತು ದಪ್ಪ ಇರ್ತಾವೆ ಅಂದರೆ ಟು ಮಿನಿಮೈಸ್ ದಿ ಇವಾಪರೇಷನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಇವಾಪರೇಷನ್ ಆಗಲಿಕ್ಕೆ ಅಥವಾ ಹೆಂಗೆ ಕರಿತೀವಿ ನಾವು, ಒಂದು ಆವಿ ಆಗಬಾರ್ದಂತ ಏನು ಮಾಡ್ತೀವಿ ನಾವು, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಆವಿ ಆಗಬಾರ್ದಂತ ಕಂಟ್ರೋಲ್ ಮಾಡಲಿಕ್ಕೆ ಈ ಥರ ಒಂದು ಅಡಾಪ್ಟ್ ಆಗಿರ್ತಾವೆ ಎಲೆಗಳು ಮತ್ತು ಸ್ಟೆಮ್, ಅದ್ರ ಫುಲ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಗಿಡಗಳು ಅಡಾಪ್ಟ್ ಆಗಿರ್ತಾವೆ. ದೀಸ್ ಫಾರೆಸ್ಟ್ ಗಿವ್ ವೇ ಟು ಥಾರ್ನ್ ಫಾರೆಸ್ಟ್ and scrubs in arid areas. In these forests, the common animals almost ಏನು ಬಂದರೆ ನೋಡ್ಬೋದು ನಾವು, ರ್ಯಾಟ್ಸ್, ಮೈಸ್, ರ್ಯಾಬಿಟ್, ಫಾಕ್ಸ್, ವೂಲ್ಫ್, ಟೈಗರ್, ಲಯನ್, ವೈಲ್ಡ್ ಆಸ್, ಹಾರ್ಸಸ್, ಕ್ಯಾಮಲ್ಸ್, ಇಲ್ಲಿ ಈ ಥರ ಒಂದು ಇವು ಪ್ರಾಣಿಗಳನ್ನ ನಾವು ನೋಡ್ತೀವಿ. ಓಕೆ, ನೋಡಿ ಈ ಥರ ಇವು ಯಾವ ಥರ ಒಂದು ಅಡಾಪ್ಟ್ ಆಗಿದೆ ಅಂತ ನೋಡಿ ಹೇಳ್ತೀನಿ. ಪಾಪಸ್ ಕಳೆ ನೋಡಿ ಯಾವ ಥರ ಅದು ಆಲ್ಮೋಸ್ಟ್ ಒಂದು ರಸಭರಿತ ಆಗಿರ್ತಾವೆ, ಫುಲ್ಲು ಸ್ಟೆಮ್ಸ್ ಅಥವಾ ಹೆಂಗೆ ಕರಿತೀವಿ ನಾವು ಒಂದು ಕಾಂಡಗಳು ಏನಪ್ಪ ಅಂದರೆ ಫುಲ್ಲು ರಸಭರಿತ ಆಗಿರ್ತಾವೆ. ಮತ್ತು ಏನಪ್ಪ ಅಂದರೆ ಶಾರ್ಟ್ ಆಗಿರ್ತಾವೆ ಆಲ್ಮೋಸ್ಟ್ ಎಲೆಗಳು. ಓಕೆ, ಎಲೆಗಳು ಏನಪ್ಪ ಅಂದರೆ ಫುಲ್ಲು ಸಣ್ಣ ಆಗಿರ್ತಾವೆ. ಮತ್ತು ಏನಪ್ಪ ಅಂದರೆ ಒಂದು ಆವಿ ಆಗಬಾರ್ದಂತಂದು ಏನು ಮಾಡಿರ್ತಾವೆ, ಆಲ್ಮೋಸ್ಟು ಫುಲ್ಲು ಸಣ್ಣ ಆಗಿರ್ತಾವೆ ನೋಡಿ. ಈ ಥರ ಇವು ಏನಪ್ಪ ಅಂದರೆ ಅಲ್ಲಿನ ಒಂದು ಗಿಡ ಸಸ್ಯಗಳು ಏನಪ್ಪ ಅಂದರೆ ಥಾರ್ನಿ ಶ್ರಬ್ಸ್ ಅಂತ ಕರಿತೀವಿ. ನೆಕ್ಸ್ಟು ಮೌಂಟೇನ್ ಫಾರೆಸ್ಟ್ ಅಥವಾ ಹೆಂಗೆ ಕರಿತೀವಿ ನಾವು, ಪರ್ವತ ಕಾಡುಗಳು ಅಂತ ಕರಿತೀವಿ. ನೋಡೋಣ ಅಂತ. ಇನ್ ಮೌಂಟೇನಿಯಸ್ ಏರಿಯಾಸ್ ದ ಡಿಕ್ರೀಸ್ ಇನ್ ದಿ ಟೆಂಪ್ರೇಚರ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುವಾಗ ಏನಪ್ಪ ಅಂದರೆ ಯಾವೊಂದು ಸಮುದ್ರ ಮಟ್ಟಕ್ಕಿಂತ ನಾವು ಯಾವಾಗ ಮೇಲೆ ಹೋಗ್ತೀವಲ್ಲ, ಮೇಲೆ ಹೋದಂಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಟೆಂಪ್ರೇಚರ್ ಡಿಕ್ರೀಸ್ ಹಾಕೊಂಡು ಬರ್ತೈತಿ. ಓಕೆ, ಅದನ್ನು ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಆಲ್ಟಿಟ್ಯೂಡಲ್ಲಿ ಡಿಫ್ರೆಂಟ್ ಆಗ್ತೈತಿ. ದ ವೆಟ್ ಟೆಂಪ್ರೇಟ್ ಟೈಪ್ ಆಫ್ ಫಾರೆಸ್ಟ್ ಆರ್ ಫೌಂಡ್ ಬಿಟ್ವೀನ್ ಅ ಹೈಟ್ ಆಫ್ 1000 to 2000 ಮೀಟರ್ಸ್ ಅಬೋವ್ ಹೈಟ್ಸ್. ಆಲ್ಮೋಸ್ಟ್ ನೋಡಿ, ಒಂದು ತೇವಾಂಶ ಭರಿತವಾದಂಥ ಒಂದು ನಾವು ಫಾರೆಸ್ಟ್ನ ನೋಡ್ಬೇಕಂದ್ರೆ ಆಲ್ಮೋಸ್ಟು 1000 ಮೀಟರ್ಸ್ ಅಥವಾ 2000 ಮೀಟರ್ಗಿಂತ ಅಲ್ಲಿ ನಾವು ನೋಡ್ಬೋದು. ಎವರ್ಗ್ರೀನ್ ಬ್ರಾಡ್ ಲೀಫ್ ಟ್ರೀಸ್ ಸಚ್ ಆಸ್ ಓಕ್ಸ್, ಚೆಸ್ಟ್ನಟ್ಸ್ ಪ್ರಿಡಾಮಿನೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಅಲ್ಲಿ ನಾವು ಒಂದು ಓಕ್ ಗಿಡಗಳು ನೋಡ್ತೀವಿ. ಓಕೆ, ಓಕ್ ಗಿಡಗಳು, ಕೋನಿಫೆರಸ್ ಫಾರೆಸ್ಟ್ ಅಂತೀವಲ್ಲ, ಕೋನಿಫೆರಸ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು, ಇವು ಕೂಡ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು. ಓಕೆ, ಬಿಟ್ವೀನ್ 1500 to 3000 ಮೀಟರ್ಸ್ ಟೆಂಪ್ರೇಟ್ ಫಾರೆಸ್ಟ್ ಕಂಟೈನಿಂಗ್ ಕೋನಿಫೆರಸ್ ಟ್ರೀಸ್. ಹೇಳಿದಲ್ಲ, ಕೋನಿಫೆರಸ್ಸು ಲೈಕ್ ಪೈನ್, ದ್ಯೂದರ್, ಸಿಲ್ವರ್, ಫಿರ್, ಸ್ಪ್ರೂಸ್, ಸಿಡಾರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಈ ಥರ ಗಿಡ ಮರಗಳನ್ನು ನಾವು ನೋಡ್ಬೋದು. ಓಕೆ, ದೀಸ್ ಫಾರೆಸ್ಟ್ ಕವರ್ ಮೋಸ್ಟ್ಲಿ ದಿ ಸದರ್ನ್ ಸ್ಲೋಪ್ಸ್ ಆಫ್ ಹಿಮಾಲಯ. ಎಲ್ಲಿ ನಾವು ನೋಡ್ಬೋದು ಅಂದರೆ ಒಂದು ಹಿಮಾಲಯದಲ್ಲಿ ದಕ್ಷಿಣ ಭಾಗದಲ್ಲಿ ನಾವು ನೋಡ್ತೀವಿ. ಹಿಮಾಲಯದ ಒಂದು ದಕ್ಷಿಣ ಭಾಗದಲ್ಲಿ ಅಥವಾ ಒಂದು ತಪ್ಪಲಿನ ಪ್ರದೇಶದಲ್ಲಿ ನಾವು ನೋಡ್ತೀವಿ ಇವೆಲ್ಲ. ಪ್ಲೇಸಸ್ ಹ್ಯಾವಿಂಗ್ ಹೈ ಆಲ್ಟಿಟ್ಯೂಡ್ ಇನ್ ಸದರ್ನ್ ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ ಆ್ಯಟ್ ಹೈಯರ್ ಎಲಿವೇಷನ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆರ್ ಕಾಮನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ಜಮ್ಮು ಕಾಶ್ಮೀರ, ಲದ್ದಾಖ್ ಮತ್ತು ಒಂದು ಉತ್ತರಾಖಂಡಲ್ಲಿ ನಾವು ಏನು ಮಾಡ್ತೀವಿ, ಈ ಥರ ಒಂದು ಕೋನಿಫೆರಸ್ ಫಾರೆಸ್ಟ್ ಅಥವಾ ನಾವು ಏನು ಕರಿತೀವಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಥವಾ ಕೋನಿಫೆರಸ್ ಫಾರೆಸ್ಟ್ ನಾವು ಇಲ್ಲಿ ನೋಡ್ಬೋದು. ಓಕೆ, at high altitudes generally more than 3600 meters above the sea level, temperate forest and grasslands give way to alpine vegetation. ಆಲ್ಮೋಸ್ಟ್ ಏನಪ್ಪ ಅಂದರೆ ಯಾವ ಥರ ನಾವು ಮೇಲೆ ಹೋಗ್ತೀವಲ್ಲ ಅಬೌವ್ 3600 ಮೀಟರ್ ಅಲ್ಲೇ ನೋಡ್ತೀವಿ ಅಂದರೆ ನಾವು ಅಲ್ಫೈನ್ ವೆಜಿಟೇಷನ್ ನೋಡ್ತೀವಿ. ಅಲ್ಫೈನ್ ವೆಜಿಟೇಷನ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಹಿಮ ಕಟ್ಟಿರ್ತೈತಿ ಆಲ್ಮೋಸ್ಟ್ ಇಲ್ಲಿ.
ಓಕೆ. ಇಲ್ಲಿ ಸಿಲ್ವರ್ ಫಿರ್, ಜುನಿಫರ್, ಸ್ಪೈನ್ಸ್, ಬಾರ್ಚಸ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾವು ನೋಡ್ಬೋದು ಈ ಥರ ಒಂದು ಸಸ್ಯವರ್ಗ ನೋಡ್ಬೋದು. ಹವೆವರ್ ದೇ ಗೆಟ್ ಪ್ರೋಗ್ರೆಸಿವ್ಲಿ ಸ್ಟಂಟೆಡ್ ಆ್ಯಸ್ ದೇ ಅಪ್ರೋಚ್ ಟು ಸ್ನೋ ಲೈನ್. ನೋಡಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಗಿಡಗಳು ಹೈಟ್ ಕಡಿಮೆ ಆಗ್ತೈತಿ. ಯಾವ ಥರ ನಾವು ಮೇಲೆ ಹೋಗ್ತೀವಲ್ಲ, ಮೇಲೆ ಹೋದಂಗೆಲ್ಲ ಆಲ್ಮೋಸ್ಟು ಗಿಡಗಳು ಕಡಿಮೆ ಆಗ್ತೈತಿ. ಮತ್ತು ಅಪ್ರೋಚ್ ದಿ ಸ್ನೋ ಲೈನ್, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸ್ನೋ ಬೀಳೋ ಒಂದು ಲೈನ್ ನಾವು ಯಾವಾಗ ಕ್ರಾಸ್ ಮಾಡ್ತೀವಲ್ಲ, ಆ ಒಂದು ಕ್ರಾಸ್ ಲೈನ್ ಮಾಡಿದಾಗ ಏನಪ್ಪ ಅಂದರೆ ಅಲ್ಲಿ ಆಲ್ಮೋಸ್ಟ್ ನಾವು ಗಿಡಗಳು ಏನು ಮಾಡ್ತಾವೆ ಅಂದರೆ ಫುಲ್ಲು ಸಣ್ಣ ಇರ್ತಾವೆ, ಫುಲ್ ಹೈಟ್ ಕಮ್ಮಿ ಇರ್ತೈತಿ. ಓಕೆ. ಇದು ನೋಡಿ ಕೋನಿಫೆರಸ್ ಫಾರೆಸ್ಟ್ ಅಥವಾ ಒಂದು ಅಲ್ಫೈನ್ ವೆಜಿಟೇಷನ್ ನಾವು ನೋಡ್ತೀವಿ. ಯಾವ ಥರ ಒಂದು ಹಿಲ್ ಸ್ಲೋಪಲ್ಲಿ. ಓಕೆ, ಹಿಲ್ ಸ್ಲೋಪಲ್ಲಿ ಈ ಥರ ನಾವು ನಿತ್ಯ ಹರಿದ್ವರ್ಣ ಕಾಡುಗಳು, ಇವೆಲ್ಲ ಹೂವು ಕೂಡ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಥ್ರೂ ಶ್ರಬ್ಸ್ ಆ್ಯಂಡ್ ಸ್ಕ್ರಬ್ಸ್ ದೇ ಮರ್ಜ್ ಇನ್ ಟು ದಿ ಅಲ್ಫೈನ್ ಗ್ರಾಸ್ಲ್ಯಾಂಡ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅಲ್ಫೈನ್ ಗ್ರಾಸ್ಲ್ಯಾಂಡ್ಸ್ ಅಂತ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಗಿಡಮೂಲಿಕೆಗಳು ಅಥವಾ ಒಂದು ಸ್ಕ್ರಬ್ಸ್ ಆಗಿರ್ಬೋದು, ಒಂದು ಮುಳ್ಳಿನ ಪೊದೆಗಳು ಕೂಡ ಒಂದು ಅಲ್ಲಿ ನಾವು ನೋಡ್ಬೋದು. ದೀಸ್ ಆರ್ ದಿ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಫಾರ್ ಗ್ರೇಸಿಂಗ್ ಬೈ ನೊಮ್ಯಾಡಿಕ್ ಟ್ರೈಬ್ಸ್ ಲೈಕ್ ಗುಜ್ಜಾರ್ಸ್ ಆ್ಯಂಡ್ ಬಕ್ರವಾಲ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ವೆಜಿಟೇಷನ್ ಏನು ಮಾಡ್ತಿದ್ದಾರೆ ಆಲ್ಮೋಸ್ಟ್ ಒಂದು ಈ ಜನಾಂಗ ಗುಜ್ಜರ್ ಮತ್ತು ಬಕ್ರವಾಲ್ ಜನಾಂಗ ಏನಪ್ಪ ಅಂದರೆ ಕುರಿಗಳು ಮೇಯಿಸಲಿಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ. ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್ ಮಾಸಸ್, ಲೈಕೆನ್ಸ್ ಫಾರ್ಮ್ ಪಾರ್ಟ್ ಆಫ್ ದ ಟುಂಡ್ರಾ ವೆಜಿಟೇಷನ್. ಇನ್ನು ಅಬೌವ್ ಅಲ್ಫೈನ್ ವೆಜಿಟೇಷನ್ ನೋಡಿದರೆ ನಾವು ಒಂದು ಟುಂಡ್ರಾ ವೆಜಿಟೇಷನ್ ನೋಡ್ತೀವಿ. ಟುಂಡ್ರಾ ವೆಜಿಟೇಷನ್ ಅಲ್ಲಿ ಒಂದು ಆರ್ಕ್ಟಿಕ್ ರೀಜನಲ್ಲಿ ನಾವು ಯಾವ ಥರ ಒಂದು ಟುಂಡ್ರಾ ವೆಜಿಟೇಷನ್ ನೋಡ್ತೀವಲ್ಲ, ಸೊ ಅದು ಕೂಡ ನಾವು ಎಲ್ಲಿ ನೋಡ್ಬೋದು, ಒಂದು ಹಿಮಾಲಯನ್ ಬೆಲ್ಟಲ್ಲಿ ನಾವು ಕೂಡ ಒಂದು ಟುಂಡ್ರಾ ವೆಜಿಟೇಷನ್ ನೋಡ್ತೀವಿ. ಮಾಸಸ್, ಲೈಕೆನ್ಸ್ ಇವೇನಪ್ಪ ಅಂದರೆ ಇವು ಕೂಡ ಒಂದು ಸ್ಮಾಲ್ ಒಂದು ಸಸ್ಯವರ್ಗ. ಓಕೆ. ದಿ ಕಾಮನ್ ಅನಿಮಲ್ಸ್ ಫೌಂಡ್ ಇನ್ ದೀಸ್ ಫಾರೆಸ್ಟ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಕಾಶ್ಮೀರ್ ಸ್ಟ್ಯಾಗ್ ನೋಡಿ, ಕಾಶ್ಮೀರ್ ಸ್ಟ್ಯಾಗ್. ಓಕೆ, ಹೆಮಿಸ್ ನ್ಯಾಷನಲ್ ಪಾರ್ಕಲ್ಲಿ ಇದು ನಾವು ಹೆಮಿಸ್ ನ್ಯಾಷನಲ್ ಪಾರ್ಕಲ್ಲಿ ನೋಡ್ತೀವಿ ಕಾಶ್ಮೀರ್ ಸ್ಟ್ಯಾಗ್ನ. ಸ್ಪಾಟೆಡ್ ಡಿಯರ್, ವೈಲ್ಡ್ ಶೀಪ್, ಜಾಕ್ ರ್ಯಾಬಿಟ್, ಟಿಬೆಟಿನ್ ಆ್ಯಂಟಿಲೋಪ್, ಯಾಕ್, ಸ್ನೋ ಲೆಪರ್ಡ್, ಸ್ಕ್ವೇರಲ್ಸ್, ಶಾಗಿ ಹಾರ್ನ್, ವೈಲ್ಡ್ ಐಬೆಕ್ಸ್, ಬಿಯರ್, ರೇರ್ ರೆಡ್ ಪಾಂಡಾ. ಓಕೆ. ಶೀಪ್ ಆ್ಯಂಡ್ ಗೋಟ್ಸ್ ವಿತ್ ಥಿಕ್ ಹೇರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ವಿವಿಧ ಜಾತಿಯ ಒಂದು ಪ್ರಾಣಿಗಳನ್ನ ನಾವು ಇಲ್ಲಿ ನೋಡ್ತೀವಿ. ಓಕೆ. ಇನ್ನು ಮ್ಯಾಂಗ್ರೂವ್ ಫಾರೆಸ್ಟ್, ಲಾಸ್ಟಾಗಿ ಮ್ಯಾಂಗ್ರೂವ್ ಫಾರೆಸ್ಟ್ ನೋಡೋಣಂತೆ. ದಿ ಮ್ಯಾಂಗ್ರೂವ್ ಟೈಡಲ್ ಫಾರೆಸ್ಟ್ ಆರ್ ಫೌಂಡ್ ಇನ್ ದಿ ಏರಿಯಾಸ್ ಆಫ್ ಕೋಸ್ಟ್ ಇನ್ಫ್ಲೂಯೆನ್ಸ್ ಬೈ ಟೈಡ್ಸ್. ಆಲ್ಮೋಸ್ಟ್ ಎಲ್ಲಿ ನೋಡ್ತೀವಿ ಅಂದರೆ ನಾವು ಹೇಳಿದಲ್ಲ, ಒಂದು ಭಾರತದಲ್ಲಿ ಕೆ ಜಿ ಬೇಸಿನು ಮತ್ತು ಈ ಕಡೆ ಒರಿಸ್ಸಾದಲ್ಲಿ ಮಹಾನದಿ ಬೇಸಿನು ಮತ್ತು ಸುಂದರ್ಬನ್ ಡೆಲ್ಟಾದಲ್ಲಿ ನಾವು ಈ ಥರ ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ ನೋಡ್ತೀವಿ. ಓಕೆ. ಮಡ್ ಆ್ಯಂಡ್ ಸಿಲ್ಟ್ ಗೆಟ್ ಅಕ್ಯುಮುಲೇಟೆಡ್ ಆನ್ ಸಚ್ ಕೋಸ್ಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾವು ಒಂದು ಹೂಳು ಬಿದ್ದಿರೋ ಒಂದು ಮಣ್ಣು ಅಥವಾ ಒಂದು ಏನಪ್ಪ ಕೆಸರು ಮಣ್ಣು ಇಲ್ಲಿ ನಾವು ನೋಡ್ತೀವಿ. ಡೆನ್ಸ್ ಮ್ಯಾಂಗ್ರೂವ್ಸ್ ಆರ್ ದಿ ಕಾಮನ್ ವೆರೈಟೀಸ್ ವಿತ್ ರೂಟ್ಸ್ ಆಫ್ ದಿ ಪ್ಲಾಂಟ್ಸ್ ಸಬ್ಮರ್ಜ್ಡ್ ಅಂಡರ್ ದಿ ವಾಟರ್. ಇದರೊಂದು ವಿಶೇಷತೆ ಏನಪ್ಪ ಅಂದರೆ ಮ್ಯಾಂಗ್ರೂವ್ ಫಾರೆಸ್ಟ್ ಯಾವ ಥರ ಒಂದು ಅಡಾಪ್ಟ್ ಆಗಿರ್ತಾವೆ ಅಂದರೆ ಆಲ್ಮೋಸ್ಟು ನೋಡಿ ಇದು ಫುಲ್ ನೀರಲ್ಲಿ ಇರ್ತಾವೆ. ಇವು ಏನಪ್ಪ ಅಂದರೆ ಇದರೊಂದು ಬೇರುಗಳು ಯಾವ ಥರ ಅಂದರೆ ಮೇಲೆ ಬಂದಿರ್ತಾವೆ, ಫುಲ್ ಮೇಲೆ ಬಂದಿರ್ತಾವೆ, ಆ ಥರ ಮೇಲೆ ಬಂದಿರ್ತಾವೆ, ಫುಲ್ ಕಾಣ್ತಿರ್ತಾವೆ. ಓಕೆ. ಕಾಮನ್ ವೆರೈಟೀಸ್ ವಿತ್ ರೂಟ್ಸ್ ಪ್ಲಾಂಟ್ಸ್ ಸಬ್ಮರ್ಜ್ ಅಂಡರ್ ದ ವಾಟರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ಲ್ಯಾಂಟ್ ಅಥವಾ ಒಂದು ಏನು ಕರಿತೀವಿ ನಾವು, ಒಂದು ಗಿಡಗಳು ಏನಪ್ಪ ಅಂದರೆ ಆಲ್ಮೋಸ್ಟು ನೀರಿನಲ್ಲಿ ಮುಳುಗಿಬಿಟ್ಟಿರ್ತಾವೆ. ನೋಡಿ ತೋರಿಸ್ತೀನಿ ನಿಮಗೆ ಜಸ್ಟು ಈ ಥರ ನೋಡಿ, ಇದು ಮ್ಯಾಂಗ್ರೂವ್ ಫಾರೆಸ್ಟು. ಓಕೆ. ಆಲ್ಮೋಸ್ಟ್ ನೋಡಿ ಬೇರೆಲ್ಲ ಫುಲ್ಲು ಮೇಲೆ ಬಂದಾವೆ, ಬೇರೆಲ್ಲ ಏನಪ್ಪ ಅಂದರೆ ನೀರಾಗಿರ್ತಾವೆ ಆಲ್ಮೋಸ್ಟ್. ಇವೇನಪ್ಪ ಅಂದರೆ ಈ ಥರ ಒಂದು ಅಡಾಪ್ಟ್ ಆಗಿರೋ ಒಂದು ಫಾರೆಸ್ಟ್ನ ಏನು ಕರಿತೀವಿ ನಾವು, ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಕರಿತೀವಿ. ಓಕೆ. ದಿ ಡೆಲ್ಟಾಸ್ ಆಫ್ ದಿ ಗಂಗಾ ಇಲ್ಲಿ ನೋಡ್ತೀವಿ, ಮಹಾನದಿಯಲ್ಲಿ ಕೃಷ್ಣ KG ಬೇಸಿನು, ಕಾವೇರಿ ಬೇಸಿನ್ ಕೂಡ ನಾವು ಈ ಥರ ಒಂದು ವೆಜಿಟೇಷನ್ ನೋಡ್ತೀವಿ. ಓಕೆ. ಇನ್ ದಿ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ದ ಸುಂದರಿ ಟ್ರೀ ಆರ್ ಫೌಂಡ್ ವಿಚ್ ಪ್ರೊವೈಡ್ ಡ್ಯೂರಬಲ್ ಆ್ಯಂಡ್ ಹಾರ್ಡ್ ಟಿಂಬರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಗಂಗಾ ಬ್ರಹ್ಮಪುತ್ರ ಬೆಲ್ಟಲ್ಲಿ ಸುಂದರ್ಬನ್ ಡೆಲ್ಟಾದಲ್ಲಿ ಒಂದು ಸುಂದರಿ ಎಂಬ ಒಂದು ಗಿಡಗಳನ್ನು ನಾವು ನೋಡ್ತೀವಿ. ಸುಂದರಿ ಎಂಬ ಗಿಡಗಳು ಅದು ಅಲ್ಲಿರೋದು ಏನಪ್ಪ ಅಂದರೆ ಸುಂದರ್ಬನ್ ಅಂತ ನಾವು ಹೆಸರನ್ನು ನಾಮಕರಣ ಮಾಡಿದ್ವಿ ಅಲ್ಲೇ. ಓಕೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಪಾಮ, ಕೊಕೊನಟ್, ಕಿಯೋರಾ, ಅಗರ್ ಅಲ್ಲಿ ನಾವು ಒಂದು ಈ ಥರ ಒಂದು ವಿವಿಧ ಸಸ್ಯವರ್ಗ ನೋಡ್ತೀವಿ. ಆಲ್ಸೋ ಗ್ರೋಸ್ ಆನ್ ಸಮ್ ಪಾರ್ಟ್ಸ್ ಆಫ್ ದಿ ಡೆಲ್ಟಾ ಮತ್ತು ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ನಾವು ನೋಡ್ತೀವಿ. ಇದು ಫೇಮಸ್ ಅನಿಮಲ್ ಫಾರ್ ದೀಸ್ ಫಾರೆಸ್ಟ್. ಟರ್ಟಲ್ಸ್, ಆಮೆಗಳು, ಕ್ರೊಕೊಡೈಲ್ಸ್, ಘರಿಯಾಲ್ಸ್ ಇವು ಕೂಡ ಒಂದು ಜಾತಿಯ ಒಂದು ಮೊಸಳೆಗಳು ಇವೆಲ್ಲ, ಕ್ರೊಕೊಡೈಲ್ ಮತ್ತು ಘರಿಯಾಲ್ಸ್ ಮತ್ತು ಸ್ನೇಕ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆ. ಈ ಒಂದು ವಿಡಿಯೋ ಈ ಪಾರ್ಟ್ 2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 3 ನಮಗೆ ಹೇಳ್ತೀನಿ. ಮತ್ತು ಹೆಚ್ಚಿನ ವಿಡಿಯೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಮತ್ತು ಏನಪ್ಪ ಅಂದರೆ ಆಲ್ಮೋಸ್ಟ್ ನಿಮಗೊಂದು ಫ್ರೆಂಡ್ಸ್ಗೆ ಒಂದು ಶೇರ್ ಮಾಡಿ. ಓಕೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.